ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ VN ಆ್ಯಪ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಮಾಡುವಾಗ ಈಗ ವ್ಲಾಗ್ ಆಗಿರ್ಬೋದು, ಕುಕಿಂಗ್ ಚಾನಲ್ ಇರೋರು ಕುಕಿಂಗ್ ವೀಡಿಯೋಸ್ಗಳನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ವೀಡಿಯೋಸ್ ಟೆಕ್ನಾಲಜಿ ವೀಡಿಯೋಸ್ ಆಗಿರ್ಬೋದು, ನೀವು ವಿಡಿಯೋನ VN ಆ್ಯಪ್ನಲ್ಲಿ ಎಡಿಟಿಂಗ್ ಮಾಡುವಾಗ ಅದಕ್ಕೆ ನಾವು ಎಕ್ಸ್ಟ್ರಾ ಆಡಿಯೋವನ್ನು ಅಲ್ಲೇ ಆ್ಯಡ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿ ಅಲ್ಲಿ ಆ್ಯಡ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಹಾಕುವ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಮೊದಲು ನೀವು ವಿಡಿಯೋವನ್ನು ನೋಡ್ಬೋದು. ಮೊದಲು ನೀವು VN ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. VN ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನೀವು ಯಾವ ವಿಡಿಯೋಗೆ ಎಕ್ಸ್ಟ್ರಾ ಆಡಿಯೋನ ರೆಕಾರ್ಡ್ ಮಾಡಿ ಆ್ಯಡ್ ಮಾಡಬೇಕು ಅಂತಿದ್ರೆ ಆ ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಿ ಯಾವುದನ್ನು ಎಡಿಟ್ ಮಾಡ್ತಿದ್ದೀರೋ ಅದನ್ನು ಓಪನ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ ಈ ವಿಡಿಯೋಗೆ. ಈಗ ಏನು ಮಾಡಬೇಕು ಅಂತಂದರೆ, ಈಗ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಮಿಡ್ಲಲ್ಲಿ ನೋಡಿ ಪ್ಲಸ್ ಮಾರ್ಕ್ ಇದೆ, ಹಾಗೆ ಮ್ಯೂಸಿಕ್ ಸಿಂಬಲ್ ಇದೆ. ಟಾಪ್ ಟು ಆ್ಯಡ್ ಮ್ಯೂಸಿಕ್ ಅಂತ ಇದೆ. ಅಲ್ಲಿ ಪ್ಲಸ್ ಮಾರ್ಕ್ ಇದ್ದಲ್ಲಿ ಕ್ಲಿಕ್ ಮಾಡಿ, ಅಥವಾ ಪ್ಲಸ್ ಮಾರ್ಕ್ ಇದ್ದಲ್ಲಿ ಕ್ಲಿಕ್ ಮಾಡಬೇಕು ಅಂತ ಇಲ್ಲ, ಅಲ್ಲಿ ಟಾಪ್ ಟು ಆ್ಯಡ್ ಮ್ಯೂಸಿಕ್ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೂ ಆಗುತ್ತೆ, ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದರೂ ಆಗುತ್ತೆ. ಈಗ ಇಲ್ಲಿ ಮ್ಯೂಸಿಕ್ಕು, ಎಫೆಕ್ಟು, ರೆಕಾರ್ಡ್ ಅಂತ ಇದೆ. ಲಾಸ್ಟ್ ಮೂರನೇ ಆಪ್ಷನ್ ರೆಕಾರ್ಡ್ ಮೇಲ್ಗಡೆ ಕ್ಲಿಕ್ ಮಾಡಿ, ಆಯಿತಾ. ರೆಕಾರ್ಡ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ಯಾಪ್ ಆರ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಟು ರೆಕಾರ್ಡ್ ಅಂತ ಇದೆ. ನೀವು ರೆಕಾರ್ಡ್ ಮಾಡಬೇಕು ಅಂತಿದ್ರೆ ಹೋಲ್ಡ್ ಮಾಡಬೇಕು, ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. 3, 2, 1 ಆದಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ರೆಕಾರ್ಡಿಂಗ್ ಆಗ್ತಾಯಿದೆ ನೋಡಿ. ಈಗ ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರೋದು ಎಷ್ಟು ಸೆಕೆಂಡ್ವರೆಗೂ ವೀಡಿಯೋದವರೆಗೂ ಬಂದಿದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 8 ಸೆಕೆಂಡ್, 9 ಸೆಕೆಂಡ್ ಎಲ್ಲ ಕೂಡ ಕಾಣಿಸ್ತಾ ಇದೆ. ಈಗ 12 ಸೆಕೆಂಡ್ವರೆಗೂ ರೆಕಾರ್ಡ್ ಆಯಿತು. ಈಗ ಇಲ್ಲಿ ನಾನು ಇದನ್ನು ಕಟ್ ಮಾಡ್ತೀನಿ, ಆಯಿತಾ. ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಷ್ಟೇ ಸಾಕು ರೆಕಾರ್ಡಿಂಗ್ ಮಾಡಿರೋದು. ಸೊ ಅದನ್ನು ಬಂದ್ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಕೆಳಗಡೆ ರೈಟ್ ಮಾರ್ಕ್ ಇದೆ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಈಗ ವಾಲ್ಯೂಮ್ ಕ್ಲಿಕ್ ಮಾಡಿದರೆ ವಾಲ್ಯೂಮ್ ಸಣ್ಣ ಬೇಕು ಅಂತಂದರೆ ಸಣ್ಣ ಮಾಡ್ಬೋದು. ಹಾಗೆ ಇಲ್ಲಿ ಇಲ್ಲಿ ಸ್ಪ್ಲಿಟ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಕಟ್ ಕೂಡ ಮಾಡ್ಕೊಳ್ಬೋದು, ಆಯಿತಾ. ಹಾಗೆ ಇಲ್ಲಿ ಡಿಲೀಟ್ ಅಂತ ಇದೆ, ಡಿಲೀಟ್ ಬೇಕು ಅಂದರೆ ಡಿಲೀಟ್ ಅಂತಂದರೆ ನಿಮ್ಮದು ವಾಯ್ಸನ್ನು ಎಡಿಟಿಂಗು ವಾಯ್ಸ್ ಓವರ್ ಕೊಡಬೇಕಿದ್ರೆ ತಪ್ಪೋಗಿದ್ರೆ ಡಿಲೀಟ್ ಮಾಡ್ಕೊಂಡು ಮತ್ತೆ ಹೊಸ್ದಾಗಿ ಮಾಡ್ಬೋದು, ಆಯಿತಾ. ಈಗ ಅಲ್ಲಿ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈಗ ನೋಡಿ ನಾನು ಏನು ರೆಕಾರ್ಡ್ ಮಾಡಿದ್ದೆ ಅದೆಲ್ಲ ಕೂಡ ಬಂದಿರುತ್ತೆ. ಇಲ್ಲಿ ರೆಡ್ಡಲ್ಲಿ ಬಂದಿದೆ ನೋಡಿ ಮೇಲ್ಗಡೆ ಟಾಪ್ ಟು ಮ್ಯೂಸಿಕ್ ಅಂತ ಇತ್ತಲ್ವ, ಅಲ್ಲಿ ಬಂದಿದೆ. ಈಗ ಇಲ್ಲಿ ಕೀ ಫ್ರೇಮು, ಲಾಕು, ಡುಪ್ಲಿಕೇಟ್ ಬೇಕು ಅಂದರೆ ಡುಪ್ಲಿಕೇಟ್ ಮಾಡಿ ಮತ್ತೆ ಎಲ್ಲಾದರೂ ಆ್ಯಡ್ ಮಾಡ್ಬೋದು, ಮತ್ತು ಡಿಲೀಟ್ ಬೇಕು ಅಂದರೆ ಡಿಲೀಟ್ ಕೂಡ ಮಾಡ್ಬೋದು. ಈಗ ಅಲ್ಲಿ ವಾಲ್ಯೂಮನ್ನು ಸಣ್ಣ ಮಾಡೋದಿತ್ತು, ಈಗ ಇಲ್ಲಿ ವಾಲ್ಯೂಮನ್ನು ದೊಡ್ಡ ಕೂಡ ಮಾಡ್ಕೊಳ್ಬೋದು, ಆಯಿತಾ. ಈಗ ಇಲ್ಲಿ ಆಲ್ರೆಡಿ ಕ್ಲಿಕ್ ಆಗಿದೆ, ಇಲ್ಲಿ ವಾಲ್ಯೂಮ್ ಅಂತ ಇದೆ ನೋಡಿ ಫಸ್ಟಲ್ಲಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ 100 ಮಾಡ್ಕೊಳ್ಬೋದು. ಆಗ್ತಾ ಇದೆ ನೋಡಿ. ಈಗ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ನಾನು 100 ಇರೋದನ್ನು 150 ಮಾಡಿದ್ದೀನಿ, 150 ಮಾಡಿ ಕೆಳಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಈಗ 150 ಆಗಿದೆ. ಈಗ ಪ್ಲೇ ಮಾಡ್ತೀನಿ ನೋಡಿ. ಈಗ ಪ್ಲೇ ಮಾಡುವಾಗ ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ವಿಡಿಯೋದ ವಾಯ್ಸು ಮತ್ತು ಈಗ ನೀವು ರೆಕಾರ್ಡ್ ಮಾಡಿದ್ದು ಎರಡೂ ಕೇಳಿಸ್ತಾ ಇರ್ತಾರಲ್ವ, ಆವಾಗ ಏನು ಮಾಡಬೇಕು ಅಂತಂದರೆ, ನಿಮ್ಮ ವಿಡಿಯೋ ಮೇಲ್ಗಡೆ ಒಂದು ಸಲ ಕ್ಲಿಕ್ ಮಾಡಿ, ಈ ಥರ ಹಳದಿ ಕಲರ್ ಬರುತ್ತಲ್ವ, ಆವಾಗ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ವಾಲ್ಯೂಮ್ ಅಂತ ಇರುತ್ತೆ, ವಾಲ್ಯೂಮ್ ಮೇಲ್ಗಡೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಮ್ಯೂಟ್ ಅಂತ ಇದೆ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಮ್ಯೂಟ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಮ್ಯೂಟ್ ಆದಾಗ ಹಳದಿ ಕಲರ್ ಬರುತ್ತೆ. ಹಾಗೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಈಗ ಆ ವಿಡಿಯೋದ ವಾಯ್ಸ್ ಏನಿದೆ ಅದು ಮ್ಯೂಟ್ ಆಗುತ್ತೆ. ಈಗ ನಾವು ಬ್ಯಾಕ್ಗ್ರೌಂಡಲ್ಲಿ ಈಗ ಏನು ಮಾತಾಡಿದ್ವಿ ಅದು ಮಾತ್ರ ಕೇಳಿಸುತ್ತೆ ನೋಡಿ. ಈಗ ಅದನ್ನು ಪ್ಲೇ ಮಾಡ್ತೀನಿ, ಆದಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ರೆಕಾರ್ಡಿಂಗ್ ಆಗ್ತಾ ಇದೆ ನೋಡಿ. ಈಗ ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರೋದು ಎಷ್ಟು ಸೆಕೆಂಡ್ವರೆಗೂ ವೀಡಿಯೋದವರೆಗೂ ಬಂದಿದೆ. ಫ್ರೆಂಡ್ಸ್, ಈಗ ನೋಡಿದ್ರಲ್ವ ಯಾವ ರೀತಿಯಾಗಿ ರೆಕಾರ್ಡಿಂಗ್ ಮಾಡೋದು ಅಂತ. ಈ ರೀತಿಯಾಗಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು, ಆಯಿತಾ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಿದಲ್ವಾ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೂ ಕಾಮೆಂಟ್ ಮಾಡಿ, ನಾನು ಮಾಡ್ತೀನಿ, ಆಯಿತಾ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.